ನಮಸ್ಕಾರ ಸ್ನೇಹಿತರೆ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಆದರೆ ಸ್ಟಾಕನ್ನು ಹೇಗೆ ಪಿಕ್ ಮಾಡ್ತೀರಾ ಹೇಳಿ? ನಾನು ಹೇಳ, ಯಾರಾದರೂ ಫ್ರೆಂಡ್ ಕಾಲ್ ಮಾಡಿಬಿಟ್ಟು, ಗುರು ಈ ಸ್ಟಾಕ್ ಸಖತ್ತಾಗಿ ಓಡ್ತಾ ಇದೆ, ಡಬಲ್ ಆಗಿಬಿಟ್ಟಿದೆ, ಬಿಡಬೇಡ ಹಾಕ್ಬಿಡು ಅಂತಾರೆ. ಇಲ್ಲಾಂದರೆ ನೀವೇನು ಮಾಡ್ತೀರಾ, ಈ ಟ್ರೇಡಿಂಗ್ ಆ್ಯಪ್ ತೆಗಿತೀರಾ, ಓಪನ್ ಮಾಡಿ ಇವತ್ತು ಯಾವುದು ಸಖತ್ ಓಡ್ತಾ ಇದೆ, ಗ್ರೀನಲ್ಲಿದೆ ನೋಡಿಬಿಟ್ಟು ಏನೋ ಆಗ್ತಾ ಇದೆ ನೋಡೇ ಬಿಡೋಣ, ಇದಕ್ಕೊಂದಷ್ಟು ಹಾಕ್ಬಿಡೋಣ ಅಂತ ಹಾಕ್ತೀರಾ. ಇಲ್ಲ ಆದರೆ ಈ ವಾಟ್ಸಪ್ ಗ್ರೂಪ್ಗಳಿದೆಯಲ್ಲ, ಅದರಲ್ಲಿ ಯಾರೋ ಅಂಕಲ್ ಫಾರ್ವರ್ಡ್ ಮಾಡಿರ್ತಾರೆ ಒಂದು ಮೆಸೇಜು, ಈ ಸ್ಟಾಕ್ ಸಖತ್ತಾಗುತ್ತೆ, ಸಖತ್ ಗ್ರೋ ಆಗುತ್ತೆ ಅಂತ. ಅವರನ್ನು ನೋಡ್ತೀರಾ, ಓ ಇವ್ರು ಯಾರೋ ಸಖತ್ ಕನೆಕ್ಷನ್ಸ್ ಇರೋವಂಥವ್ರು, ಇವ್ರಿಗೆಲ್ಲೋ ಒಂದು ಇನ್ಸೈಡರ್ ಇನ್ಫಾರ್ಮೇಷನ್ ಇರ್ಬೋದು ಅಂತ ಅವರು ಫಾರ್ವರ್ಡ್ ಮಾಡಿರುವಂತಹ ಮೆಸೇಜಲ್ಲಿರೋ ಸ್ಟಾಕ್ಸ್ಗೆ ನೀವು ಇನ್ವೆಸ್ಟ್ ಮಾಡ್ತೀರಾ. ನಾನು ನಿಮ್ಮನ್ನು ಜಡ್ಜ್ ಮಾಡ್ತಾ ಇಲ್ಲ, ಆದರೆ ಇದನ್ನು ನಾನು ಎಲ್ಲ ಲೆವೆಲಲ್ಲೂ ನೋಡಿದ್ದೀನಿ. ಬರೀ 10,000 ರೂಪಾಯಿ ಹಾಕುವಂತಹ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ನಿಂದ ಹಿಡಿದು ಸೀರಿಯಸ್ ವೆಲ್ತ್ ಮ್ಯಾನೇಜ್ ಮಾಡೋ ಥರ, ಅಂದರೆ 2-3 ಕೋಟಿ ಅವ್ರದ್ದೇ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡೋರ್ವರೆಗೂ ಪ್ರೋಸೆಸ್ ಒಂದೇ ಥರ ಇರುತ್ತೆ. ಏನದು? ಗಟ್ ಫೀಲಿಂಗ್. ಯಾರೋ ಹೇಳಿದ್ರು ಅವ್ರನ್ನ ನಂಬಿ ಹಾಕೋದು, ಅಥವಾ ಒಂದು ಹೋಪ್ನಲ್ಲಿ. ಆದರೆ ಈ ಮಾರ್ಕೆಟ್ ಇದೆಯಲ್ಲ, ಸ್ಟಾಕ್ ಮಾರ್ಕೆಟ್, ಅದು ತನ್ನ ಕೆಲಸ ಬೇರೆ ಥರನೇ ಮಾಡುತ್ತೆ. ಇವತ್ತು ನಾನು ನಿಮಗೆ ಜಗತ್ತಿನ ಬೆಸ್ಟ್ ಫಂಡ್ ಹೌಸಸ್ ಅವರು ನಿಜವಾಗಿ ಹೇಗೆ ಸ್ಟಾಕ್ ಪಿಕ್ ಮಾಡ್ತಾರೆ ಅಂತ ತೋರಿಸ್ತೀನಿ. ರಿಯಲ್ ಪ್ರೋಸೆಸ್. ಒಂದು ಡಿಸಿಷನ್ನ ಹಿಂದೆ ಡೇಟಾ ಮತ್ತು ಅದೇ ಇನ್ಸ್ಟಿಟ್ಯೂಷನಲ್ ರಿಗರ್ ಭಾರತೀಯ ಮಾರ್ಕೆಟ್ಸ್ಗೆ, ಅಂದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಹೇಗೆ ತಂದಿದ್ದಾರೆ ಅಂತ ತೋರಿಸ್ತೀನಿ. ಈ ವಿಡಿಯೋ ನೋಡಿದ್ಮೇಲೆ ನೀವು ಸ್ಟಾಕ್ ಸೆಲೆಕ್ಷನ್ ಬಗ್ಗೆ ನಿಮ್ಮ ಥಿಂಕಿಂಗ್ನ ಬದಲಾವಣೆ ಮಾಡ್ಕೊಳ್ತೀರಾ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡಿ. ಒಂದು ಪ್ರಶ್ನೆ ನನಗೆ ವರ್ಷಗಳ ಕಾಲ ಪ್ರಾಪರ್ಲಿ ಆನ್ಸರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ವ್ಯಾನ್ಗಾರ್ಡು, ಬ್ಲ್ಯಾಕ್ ರಾಕು, ಮಾರ್ಗನ್ ಸ್ಟ್ಯಾನ್ಲಿ ಇಂತಹ ದೊಡ್ಡ ದೊಡ್ಡ ಕಂಪ್ನಿಗಳು ಬಿಲಿಯನ್ಸ್ ಆಫ್ ಡಾಲರ್ಸ್ ಮ್ಯಾನೇಜ್ ಮಾಡ್ತಾರೆ. ಇವ್ರುಗಳೆಲ್ಲ ಈ ಸ್ಟಾಕ್ ಬೈ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅದರ ಹಿಂದೆ ನಿಜವಾಗಿ ಏನು ನಡೆಯುತ್ತೆ, ಹೇಗೆ ಡಿಸೈಡ್ ಮಾಡ್ತಾರೆ? ನಾವೇನು ನೋಡ್ತೀವಿ, ಈ ಮೂವಿಗಳಲ್ಲೆಲ್ಲ ನೋಡ್ತೀವಿ, ಮ್ಯಾನ್ ಹ್ಯಾಟನ್ ಅಂತ ಒಂದು ಸಿಟಿನಲ್ಲಿ ಒಂದು ಗ್ಲಾಸ್ ಆಫೀಸ್, ಒಂದು ಲಕ್ಸುರಿಯಸ್ ಆಫೀಸಲ್ಲಿ ಕೂತ್ಕೊಂಡು ಒಂದು ಕೈಯಲ್ಲಿ ಕಾಫಿ ಕುಡಿತಾ ಏನೋ ಒಂದು ರಿಪೋರ್ಟ್ ಓದ್ತಾ, ಹಾಂ ಈ ಸ್ಟಾಕ್ ಚೆನ್ನಾಗಿದೆ ಅನಿಸುತ್ತೆ ಅಂತ ಯಾರಾದರೂ ಕೂತಿರ್ತಾರಾ, ಡಿಸೈಡ್ ಮಾಡ್ತಾರಾ? ಇಲ್ಲ, ಖಂಡಿತ ಇಲ್ಲ. ಅಲ್ಲಿ ನಿಜವಾಗಿ ನಡೀತಿರೋದೇನೆಂದರೆ, ಸಾವಿರಾರು ಸ್ಟಾಕ್ಸ್ಗಳ ಮೇಲೆ ನೂರಾರು ಡೇಟಾ ಪಾಯಿಂಟ್ಸ್ ಒಟ್ಟಿಗೆ ಸಿಸ್ಟಮ್ಯಾಟಿಕ್ ಆಗಿ ಸ್ಕೋರಿಂಗ್ ಮಾಡೆಲ್ಸ್ಗಳಲ್ಲಿ ರನ್ ಆಗ್ತಾ ಇರುತ್ತೆ. ಪ್ರೈಸ್ ಬಿಹೇವಿಯರು, ಬಿಸ್ನೆಸ್ ಫಂಡಮೆಂಟಲ್ಸು, ಯಾರು ಬೈ ಮಾಡ್ತಾ ಇದ್ದಾರೆ, ಯಾರು ಸೆಲ್ ಮಾಡ್ತಿದ್ದಾರೆ ಈ ಸ್ಟಾಕ್ಸ್ನ, ಫಾರ್ವರ್ಡ್ ಅರ್ನಿಂಗ್ಸ್ ಏನು ಈ ಒಂದು ಕಂಪನಿಗೆ, ಮ್ಯಾಕ್ರೋ ಎನ್ವೈರ್ನ್ಮೆಂಟ್ ಹೇಗಿದೆ, ಈ ಎಲ್ಲ ಒಟ್ಟಿಗೆ ಒಂದು ಸ್ಕೋರ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಇದು ಫೀಲಿಂಗ್ಸ್ ಅಲ್ಲ, ಸ್ಕೋರ್. ಮತ್ತು ಅನ್ಕಂಫರ್ಟಬಲ್ ಟ್ರೂತ್ ಏನಪ್ಪ ಅಂದರೆ, ಈ ದೊಡ್ಡ ದೊಡ್ಡ ಕಂಪ್ನಿಗಳೇನಿದೆ ಇವರು ಲಾಂಗ್ ಟರ್ಮ್ನಲ್ಲಿ ಕನ್ಸಿಸ್ಟೆಂಟ್ಲಿ ಔಟ್ ಪರ್ಫಾರ್ಮ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಯಾವುದೋ ಕಂಪ್ನಿ ಬಗ್ಗೆ ನಮಗಿಂತ ಜಾಸ್ತಿ ಗೊತ್ತಿದೆ ಅಂತಲ್ಲ, ಅವರ ಪ್ರೋಸೆಸ್ ಬೆಟರ್ ಅಂತ. ಡಿಸಿಪ್ಲಿನ್ಡ್, ರಿಪೀಟಬಲ್, ಡಾಕ್ಯುಮೆಂಟೆಡ್. ಎಮೋಷನ್ ಅಲ್ಲ, ನಾಯ್ಸ್ ಅಲ್ಲ, ಡೇಟಾ ಮಾತ್ರ. ಈ ವೆಲ್ತ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅಂದರೆ ನಿಮ್ಮ ಸಂಪತ್ತನ್ನು ಇನ್ಕ್ರೀಸ್ ಮಾಡೋದು, ಇದು ನಿಜವಾದ ಒಂದು ಕಾಂಪೌಂಡಿಂಗ್ ವೆಲ್ತ್ ಆಗಬೇಕು ಅಂದರೆ ಅದು ಗೆಸ್ ಅಲ್ಲ, ಅದು ಒಂದು ಪ್ರೋಸೆಸ್. ಈಗ ನಾನು ಹೇಳ್ತೀನಿ, ರುಪಿ ರಕ್ಷಕ್ ರಿಸರ್ಚ್ ಟೀಮ್ ಅದೇ ತರಹದ ಒಂದು ಪ್ರೋಸೆಸ್ನ ಭಾರತದ NSE 500 ಯೂನಿವರ್ಸ್ ಇರುವಂತಹ ಸ್ಟಾಕ್ಸ್ಗಳಿಗೋಸ್ಕರ ಬಿಲ್ಡ್ ಮಾಡಿದ್ದಾರೆ. ಅದರ ಹೆಸರು ಪ್ರಿಸಮ್, ಅಂದರೆ ಪೋರ್ಟ್ಫೋಲಿಯೋ ರಿಸರ್ಚ್ ಆ್ಯಂಡ್ ಇಂಟೆಲಿಜೆನ್ಸ್ ಸ್ಕೋರಿಂಗ್ ಮೆಥಡಾಲಜಿ. ಇಷ್ಟುದ್ದ ಹೆಸರು ಹೇಳಿದ್ರೆ ಬೋರಿಂಗ್ ಆಗ್ಬೋದು, ಆದರೆ ಅದು ನಿಜವಾಗಿ ಏನು ಮಾಡುತ್ತೆ ಅಂತ ತಿಳಿದ್ರೆ ತುಂಬ ಫ್ಯಾಸಿನೇಟಿಂಗ್ ಆಗಿದೆ. ಪ್ರತಿ ತಿಂಗಳು ಈ ಪ್ರಿಸಮ್ ಇಂಡಿಯಾದ NSE 500 ಇಂಡೆಕ್ಸ್ನ ಎಲ್ಲ 500 ಸ್ಟಾಕ್ಸ್ನ ಸ್ಕೋರ್ ಮಾಡುತ್ತೆ. 50 ಅಲ್ಲ, ಯಾರೋ ಹ್ಯಾಂಡ್ ಪಿಕ್ ಮಾಡಿದಂತಹ ಲಿಸ್ಟ್ ಅಲ್ಲ, ಎಲ್ಲ 505 ಡೈಮೆನ್ಷನ್ಸ್ನಲ್ಲಿ ಸ್ಕೋರ್ ಮಾಡುತ್ತೆ. ಯಾವ್ಯಾವುದು ಇದು ಡೈಮೆನ್ಷನ್ಸ್ ಅಂತ ಹೇಳ್ತಾ ಹೋಗ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕೆಂದರೆ ಇದೊಂದು ಮಾಡೆಲ್ ನೋಡಿ. ಮೊದಲನೇದಾಗಿ ಪ್ರೈಸ್, ಅಂದರೆ ಈ ಸ್ಟಾಕ್ ಸರಿಯಾದ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆಯಾ, ವಾಲ್ಯೂಮ್ ಇದೆಯಾ, ಇಲ್ಲ ಬರೀ ನಾಯ್ಸಾ, ಇದನ್ನು ಕಂಡುಹಿಡಿಯುತ್ತೆ. ಎರಡನೇ ಪ್ಯಾರಾಮೀಟರು ನೀವು ನೋಡ್ತಾ ಇದ್ದೀರಾ, R ಅಂದರೆ ಬಿಸ್ನೆಸ್ ಕ್ವಾಲಿಟಿ. ಇದೇನು ಕಂಡುಹಿಡಿಯುತ್ತೆ, ನಿಜವಾಗಿ ಒಳ್ಳೆ ಕಂಪ್ನಿನ ಈ ಸ್ಟಾಕ್ ನಾನು ಇನ್ವೆಸ್ಟ್ ಮಾಡ್ತಿರೋದು, ರಿಟರ್ನ್ ಆನ್ ಇಕ್ವಿಟಿ ಸರಿಗಿದೆಯಾ, ಡೆಟ್ ಲೆವೆಲ್ ಸರಿಗಿದೆಯಾ, ಅರ್ನಿಂಗ್ಸ್ ಕನ್ಸಿಸ್ಟೆನ್ಸಿ ಇದೆಯಾ ಈ ಕಂಪ್ನಿನಲ್ಲಿ. ನೋಡಿ, ನಿಜವಾದ ಕಾಂಪೌಂಡರ್ ಮತ್ತು ಕೇವಲ ಸ್ಟೋರಿ ಮಾಡೋ ಸ್ಟಾಕ್ಸ್ ಇರುತ್ತಲ್ಲ, ಅದರ ನಡುವೆ ಇರೋ ವ್ಯತ್ಯಾಸ ಏನು ಅಂತ ನಿಮಗೆ ಈ ಪ್ಯಾರಾಮೀಟರಲ್ಲಿ ಗೊತ್ತಾಗುತ್ತೆ.
ಮೂರನೇದು ಐ ಅಂದರೆ ಇನ್ಸ್ಟಿಟ್ಯೂಷನಲ್ ಫ್ಲೋಸ್. ಈ ಸ್ಮಾರ್ಟ್ ಮನಿ, ಈ ಸ್ಮಾರ್ಟ್ ಮನಿ ಅಂದರೆ ಏನು ಅಂದ್ಕೊಂಡ್ರೆ ಸ್ಮಾರ್ಟ್ ಆಗಿರೋ ಮನಿ ಅಲ್ಲ. ಸ್ಮಾರ್ಟ್ ಮನಿ ಅಂದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟಿಂಗ್. ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಇನ್ಸ್ಟಿಟ್ಯೂಷನಲ್ಸ್ಗಳು ಇನ್ವೆಸ್ಟ್ ಮಾಡಿದಾಗ ಕೋಟಿಗಟ್ಟಲೆ ಮಾರ್ಕೆಟ್ಗೆ ಹಾಕ್ತಾರೆ ಅಥವಾ ತೆಗಿತಾರೆ. ಇದನ್ನು ಸ್ಮಾರ್ಟ್ ಮನಿ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಈ ಸ್ಮಾರ್ಟ್ ಮನಿ ಎಲ್ಲಿ ಹೋಗ್ತಾ ಇದೆ? ಈ ಫಾರಿನ್ ಇನ್ವೆಸ್ಟರ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸು ಅವರ ಬಿಹೇವಿಯರ್ನೇ ಒಂದು ಡೇಟಾ ಪಾಯಿಂಟ್ ಮಾಡಿಕೊಂಡು ಪ್ರಿಸಮ್ ಅದನ್ನು ರೀಡ್ ಮಾಡುತ್ತೆ. ನಾಲ್ಕನೇ ಪ್ಯಾರಾಮೀಟರು ಎಸ್ ಅಂದರೆ ಫಾರ್ವರ್ಡ್ ಸಿನೇರಿಯೋಸ್. ಈ ಸ್ಟಾಕ್ ಎಲ್ಲಿತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮುಂದೆ ಪ್ರೈಸ್ ಎಲ್ಲಿಗೆ ಹೋಗಬಹುದು ಅದು ಮುಖ್ಯ. ಅಂದರೆ ಅನಲಿಸ್ಟ್ ಕನ್ಸೆನ್ಸಸ್, ಬೇರೆ ಬೇರೆ ರಿಸರ್ಚ್ ಹೌಸಸ್ಗಳು, ಫಂಡ್ ಹೌಸಸ್ಗಳು ಏನು ರೇಟಿಂಗ್ಸ್ ಕೊಟ್ಟಿದ್ದಾರೆ ಈ ಸ್ಟಾಕ್ಸ್ಗೆ, ಅರ್ನಿಂಗ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಮತ್ತು ಮಾರ್ಕೆಟ್ ಇದನ್ನು ಫೇರ್ಲಿ ಪ್ರೈಸ್ ಮಾಡಿದೆಯಾ ಅಥವಾ ಇದು ಅಹೆಡ್ ಆಫ್ ಇಟ್ ಸೆಲ್ಫ್ ಹೋಗಿದೆಯಾ ಮುಂದೆ, ಈ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡೋದು ಎಸ್ ಪ್ಯಾರಾಮೀಟರ್. ಮತ್ತು ಕೊನೆಯದಾಗಿ ಮಾರ್ಕೆಟ್ ರೆಜಿಮ್. ಯಾಕಂದರೆ ತಪ್ಪಾದ ಎನ್ವೈರನ್ಮೆಂಟಲ್ಲಿ ಈವನ್ ವರ್ಲ್ಡ್ನ ಬೆಸ್ಟ್ ಸ್ಟಾಕ್ ಕೂಡ ರಾಂಗ್ ಸ್ಟಾಕ್ ಆಗಬಹುದು. ಕಾಂಟೆಕ್ಸ್ಟ್ ಮ್ಯಾಟರ್ ಆಗುತ್ತೆ. ಒಂದು ಡೈಮೆನ್ಷನ್ಗೆ 20 ಡೇಟಾ ಇನ್ಪುಟ್ಸ್, 500 ಸ್ಟಾಕ್ಸ್ ಪ್ರತಿ ತಿಂಗಳು. ಅದೆಲ್ಲದರಿಂದ ಒಂದು ಕಾಂಪೋಸಿಟ್ ಸ್ಕೋರ್ ಬರುತ್ತೆ. 0ಇಂದ 10ರೊಳಗೆ ಯಾವ ಸ್ಕೋರಲ್ಲಿ ಈ ಸ್ಟಾಕ್ ಕೂತ್ಕೊಳ್ಳುತ್ತೆ ಅನ್ನೋದು. ಆ ಸ್ಕೋರ್ ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಪ್ರಿಸಮ್ನಲ್ಲಿ 8 ಅಥವಾ ಅದಕ್ಕಿಂತ ಹೆಚ್ಚು ಅಂದರೆ ಸ್ಕೋರ್ 8ಕ್ಕಿಂತ ಜಾಸ್ತಿ ಇದೆ ಅಂತಂತಂದರೆ ಈ ಸ್ಟಾಕು ಒಂದೇ ಸಮನೆ ಮಲ್ಟಿಪಲ್ ಸಿಲಿಂಡರಲ್ಲಿ ಫೈರ್ ಆಗ್ತಾ ಇದೆ ಅಂತ ಅರ್ಥ. ಸ್ಟ್ರಾಂಗ್ ಮೊಮೆಂಟಮ್ ಇದೆ, ಮತ್ತು ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇದೆ, ಮತ್ತು ಇನ್ಸ್ಟಿಟ್ಯೂಷನಲ್ ಇಂಟ್ರೆಸ್ಟ್ ಇದರಲ್ಲಿದೆ, ಆಮೇಲೆ ರೀಸನಬಲಿ ಫಾರ್ವರ್ಡ್ ಸಿನೇರಿಯೋ ಇದೆ, ಮತ್ತು ಮ್ಯಾಕ್ರೋ ಎನ್ವೈರ್ಮೆಂಟ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಇದರದ ಪ್ರೈಸ್ ಮೂಮೆಂಟ್ಗೆ. ಇದೆಲ್ಲ ಒಟ್ಟಿಗೆ ಬರೋದು ತುಂಬ ರೇರು. ಯಾವುದೇ ಸ್ಟಾಕ್ಗೆ ಈ ಥರ 8 ಸ್ಕೋರ್ ಈಸಿಯಾಗಿ ಬರಲ್ಲ. ಬಂದಾಗ ರಿಸರ್ಚ್ ಸಿಗ್ನಲ್ ತುಂಬ ಸ್ಟ್ರಾಂಗ್ ಅಂತ. ಹಾಗೆ ನೋಡೋದಾದರೆ 7 to 7.9 ಸ್ಕೋರ್ ಇದ್ದರೆ ಇಟ್ಸ್ ಎ ಗುಡ್ ಕ್ವಾಲಿಟಿ. ಆಮೇಲೆ 6 to 6.9 ಇದ್ದರೆ ಇದನ್ನು ಹೋಲ್ಡ್ ಮಾಡಿ. ಅದೇ ಥರ 6ರಿಂದ 7 ಅಂದರೆ 6 to 7 ಇದ್ದರೆ ಹೋಲ್ಡ್ ಮಾಡಬೇಕು. 6ಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ಪೊಸಿಷನ್ಸ್ನ ಟ್ರಿಮ್ ಮಾಡ್ಕೋಬೇಕು. ಇದನ್ನು ಯಾರು ಡಿಸೈಡ್ ಮಾಡ್ತಾರೆ? ಇದನ್ನು ಯಾವ ಇಂಡಿವಿಜುವಲ್ಸ್ಗಳು ಡಿಸೈಡ್ ಮಾಡಲ್ಲ. ಈ ಮ್ಯಾನೇಜ್ಮೆಂಟ್ ಟೀಮ್ ನನಗಿಷ್ಟ ಇಲ್ಲ ಅಂತ ಒಬ್ಬ ಅನಲಿಸ್ಟ್ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಕಂಪನಿಗಳಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಕಮಿಟಿ ಅಂತ ಇರುತ್ತೆ. ಆ ಕಮಿಟಿನಲ್ಲಿ ಕೂತಿರೋರು ಅವರ ಒಪಿನಿಯನ್ಸ್ ಕೊಟ್ಟ ಮೇಲೆ ಆ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಅಂತ ಇರ್ತಾರೆ, ಅವರು ಡಿಸೈಡ್ ಮಾಡ್ತಾರೆ. ಆದರೆ ಈ ಸಿಸ್ಟಮಲ್ಲಿ ಯಾವ ಕಮಿಟಿನೂ ಇಲ್ಲ. ಯಾರೋ ಒಬ್ಬರು ಆ ಕಮಿಟಿಲಿರೋರು ಇರಲಿ, ನನಗೆ ಈ ಒಂದು ಸೆಕ್ಟರ್ ಮೇಲೆ ತುಂಬ ಕನ್ವಿಕ್ಷನ್ ಜಾಸ್ತಿ ಇದೆ, ನಾನು ಏನೇ ಸ್ಕೋರ್ ಇದ್ದರೂ ಇದನ್ನು ಓವರ್ ರೈಡ್ ಮಾಡ್ತೀನಿ, ನನ್ನ ಕನ್ವಿಕ್ಷನ್ ಮೇಲೇ ಈ ಫಂಡನ್ನು ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾವ ಪೋರ್ಟ್ಫೋಲಿಯೋ ಮ್ಯಾನೇಜರು ಹೇಳಲ್ಲ. ಈ ಒಂದು ಸ್ಕೋರಿಂಗ್ ಮೆಥಡಾಲಜಿನಲ್ಲಿ ಸ್ಕೋರ್ ಡಿಸೈಡ್ ಮಾಡುತ್ತೆ, ಫುಲ್ ಸ್ಟಾಪ್. ಈ ರುಪಿ ರಕ್ಷಕ್ ರಿಸರ್ಚ್ ಟೀಮ್ನ ಕೆಲಸ ಏನಪ್ಪ ಅಂದರೆ ಈ ಔಟ್ಪುಟ್ಟನ್ನು ಸೆಕೆಂಡ್ ಗೆಸ್ ಮಾಡೋದಲ್ಲ, ಇನ್ಪುಟ್ಸ್ ಅಕ್ಯುರೇಟ್ ಆಗಿದೆಯಾ ಅಂತ ಖಾತ್ರಿ ಮಾಡ್ಕೊಳ್ಳೋದಷ್ಟೇ. ಇದಕ್ಕೆ ಇನ್ಸ್ಟಿಟ್ಯೂಷನಲ್ ಗ್ರೇಡ್ ಅಂತ ಹೇಳ್ತಾರೆ. ಕಾಂಪ್ಲಿಕೇಟ್ ಆಗಿರೋದಲ್ಲ, ಡಿಸಿಪ್ಲಿನ್ಡ್ ಆಗಿರೋದಕ್ಕೆ. ಈ ಪ್ರಿಸಮ್ ಯಾವುದೋ ಒಂದು ರಿಸರ್ಚ್ ಪೇಪರ್ನಲ್ಲಿ ಕೂತಿರುವಂತಹ ಥಿಯರಿ ಅಲ್ಲ. ರುಪಿ ರಕ್ಷಕ್ ಟೀಮ್ ಇದನ್ನು ಆ್ಯಕ್ಚುವಲ್ ಪೋರ್ಟ್ಫೋಲಿಯೋಸ್ ಬಿಲ್ಡ್ ಮಾಡೋದಕ್ಕೆ ಅಪ್ಲೈ ಮಾಡ್ತಿದ್ದಾರೆ. ಈ 3 ಪೋರ್ಟ್ಫೋಲಿಯೋನ ನಾನು ಬ್ರೀಫ್ಲಿ ತೋರಿಸ್ತೀನಿ. ಒಂದೇ ಮೆಥಡಾಲಜಿ ಬೇರೆ ಬೇರೆ ಥರ ಹೇಗೆ ಯೂಸ್ ಮಾಡ್ಬೋದು ಅಂತ ಸುಮ್ಮನೆ ಒಂದು ಇಲಿಸ್ಟ್ರೇಷನ್ಗೋಸ್ಕರ. ಮೊದಲನೇದು ನೋಡಿ, ಪ್ರಿಸಮ್ ಸೆಲೆಕ್ಟ್ 20 ಅಂತ. ತುಂಬ ಇದೊಂದು ಪ್ಯೂರ್ ಬಾಟಮ್ ಅಪ್ ಸ್ಕೋರಿಂಗ್. ಈ NSE 500 ಏನು ಯೂನಿವರ್ಸ್ ಇದೆ, 500 ಸ್ಟಾಕ್ಸ್ನ ಯೂನಿವರ್ಸು, ಇದನ್ನು ನಾವು ಕಾಂಪೋಸಿಟ್ ಪ್ರಿಸಮ್ ಸ್ಕೋರ್ನಿಂದ ನೋಡಿ ಟಾಪ್ 20 ಸ್ಟಾಕ್ಸ್ ಯಾವುದು ಹೈಯೆಸ್ಟ್ ಸ್ಕೋರ್ ಇದೆ ಅದನ್ನು ಸೆಲೆಕ್ಟ್ ಮಾಡುವಂಥದ್ದು. ಇದರಲ್ಲಿ ಫಿಲ್ಟರ್ ಇಲ್ಲ, ಪ್ರಿಫರೆನ್ಸ್ ಇಲ್ಲ, ಡೇಟಾ ಏನನ್ನು ಪಾಯಿಂಟ್ ಮಾಡುತ್ತೋ ಆ ಸ್ಟಾಕ್ ಪೋರ್ಟ್ಫೋಲಿಯೋಗೆ ಸೇರಿಕೊಳ್ಳುತ್ತೆ. ಅಂದರೆ ಬ್ಲೆಂಡೆಡ್ 3 years ರಿಟರ್ನ್ಸ್ ನೀವು ನೋಡೋದಾದರೆ ಇದು 20.6% ಇದೆ. ಅದೊಂದು ಸಿನೇರಿಯೋ ಎಸ್ಟಿಮೇಟ್ ಅಂತ ಹೇಳ್ಬೋದು. ಎರಡನೇ ಪೋರ್ಟ್ಫೋಲಿಯೋ ನಾವು ನೋಡಿದ್ರೆ ಪ್ರಿಸಮ್ ಸೆಕ್ಟರ್ 25. ಏನಿದು? ಇದರಲ್ಲಿ ಏನಾಗುತ್ತೆ? ಇಲ್ಲಿ ಇಂಡಿಯಾದ ಮ್ಯಾಕ್ರೋ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅಂದರೆ 5 ಬಿಗ್ ಎಕನಾಮಿಕ್ ಥೀಮ್ಸ್ ಇವಾಗ ಏನು ಚಾಲ್ತಿನಲ್ಲಿದೆ, ಯಾವ ಸೆಕ್ಟರ್ಸ್ ಪರ್ಫಾರ್ಮ್ ಮಾಡ್ತಾ ಇದೆ, ಯಾವ ಥೀಮ್ ಆಫ್ ಸ್ಟಾಕ್ಸ್ಗಳು ಮುಂದುವರಿತಾ ಇದೆ. ಈಗ ಇದರಲ್ಲಿ ಬಂದಿರುವಂಥದ್ದು ಬ್ಯಾಂಕಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸ್, ಫಾರ್ಮಾ ಥೀಮ್, ಮತ್ತು ಕನ್ಸ್ಯೂಮರ್ ಥೀಮ್, ಮತ್ತು ಕ್ಯಾಪಿಟಲ್ ಮಾರ್ಕೆಟ್ಸ್. ಪ್ರತಿ ಥೀಮ್ನಲ್ಲಿ ಮತ್ತೆ 5 ಬೆಸ್ಟ್ ಪ್ರಿಸಮ್ ಸ್ಟಾಕ್ಸನ್ನು ಪಿಕ್ ಮಾಡುತ್ತೆ. ಅಂದರೆ ಅದರ ಸ್ಕೋರ್ ಮೇಲೆ ಒಟ್ಟು 25 ಸ್ಟಾಕ್ಸ್. ಇದರ ಬ್ಲೆಂಡೆಡ್ ಸಿನೇರಿಯೋ ಎಷ್ಟು ಪ್ರೊಜೆಕ್ಷನ್ಸ್ ಇದೆ ಅಂದರೆ 14.7%.
ಇನ್ನು ಮೂರನೇದು ನೋಡೋದಾದರೆ ಮಲ್ಟಿ ಕ್ಯಾಪ್ 15 ಅಂತ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇದನ್ನು ಸ್ಟ್ರಕ್ಚರ್ಡ್ ಪ್ರಪೋರ್ಷನ್ನಲ್ಲಿ ಪ್ರತಿ ಯೂನಿವರ್ಸ್ ಒಳಗೆ ಸಪರೇಟ್ಲಿ ಪ್ರಿಸಮ್ನ ರನ್ ಮಾಡುತ್ತೆ. ಅಂದರೆ 3 ಥರ ಯೂನಿವರ್ಸ್ ಇದೆ. ಈಗ ಲಾರ್ಜ್ ಕ್ಯಾಪ್ಗೆ ನಿಫ್ಟಿ 50, ಅದರಿಂದ 5 ಸ್ಟಾಕ್ಸ್ ತೆಗಿಬೇಕು. ಮಿಡ್ ಕ್ಯಾಪ್ 150ಇಂದ 5 ಸ್ಟಾಕ್ಸ್ ತೆಗಿಬೇಕು. ಸ್ಮಾಲ್ ಕ್ಯಾಪ್ 100ಇಂದ 5 ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್, ಟೋಟಲ್ 15 ಸ್ಟಾಕ್ಸ್. ಬ್ಲೆಂಡೆಡ್ ಎಸ್ಟಿಮೇಟ್ ಇದರಲ್ಲಿ 14.5% CAGR. ಈ 3 ಬೇರೆ ಬೇರೆ ಇನ್ವೆಸ್ಟರ್ ಆಬ್ಜೆಕ್ಟಿವ್ಸ್ಗೆ ಇರುವಂಥದ್ದು, ಆದರೆ ಮೆಥಡಾಲಜಿ ಒಂದೇ, ಪೂರ್ತಿ ಸಿಸ್ಟಮೆಟಿಕ್ ಆಗಿರುವಂಥದ್ದು. ಒಂದು ಮಾತು ಕ್ಲಿಯರ್ ಆಗಿ ಹೇಳ್ತೀನಿ, ಇದು ಪ್ರಾಬಬಿಲಿಟಿ ವೆಯ್ಟೆಡ್ ಸಿನೇರಿಯೋ ಎಸ್ಟಿಮೇಟ್ಸ್. ಸೊ ಇದು ನಾನು ಇನ್ವೆಸ್ಟ್ ಮಾಡಿಬಿಟ್ರೆ 20% ಬಂದ್ಬಿಡುತ್ತೆ ಅಂತಲ್ಲ, ಇದೊಂದು ಸಿನೇರಿಯೋ ಎಸ್ಟಿಮೇಟ್ ಅಂತ ಹೇಳ್ತಾರೆ ಇದರಲ್ಲಿ. ಮಾರ್ಕೆಟ್ಸ್ ಯಾವತ್ತೂ ಅನ್ಸರ್ಟನ್ ಆಗಿರುತ್ತೆ. ಪ್ರಿಸಮ್ಮು ಗ್ಯಾರಂಟಿ ಕೊಡಲ್ಲ, ಗೆಸ್ಸಿಂಗ್ಗಿಂತ ಸಿಗ್ನಿಫಿಕೆಂಟ್ಲಿ ಬೆಟರ್ ಆದ ಒಂದು ಪ್ರೋಸೆಸ್ನ ನೀಡುತ್ತೆ. ಇದನ್ನು ಡೀಟೇಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಅಂದರೆ rupeerakshak.comಗೆ ಹೋಗಿ, ಅಲ್ಲಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಇರ್ತಾರೆ. ನಿಮ್ಮ ಸಿಚುಯೇಷನ್ಗೆ ಯಾವುದು ಸರಿ ಅಂತ ಅದನ್ನು ನೋಡಿ ನಿಮಗೆ ಸರಿಯಾದ ಅಡ್ವೈಸ್ ಕೊಡ್ತಾರೆ, ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಸ್ನೇಹಿತರೆ, ನಾನು ಶುರುವಿನಲ್ಲೇ ಕೇಳಿದ ಒಂದು ಪ್ರಶ್ನೆಗೆ ಮತ್ತೆ ವಾಪಸ್ ಹೋಗೋಣ. ನೀವು ಸ್ಟಾಕ್ ಹೇಗೆ ಪಿಕ್ ಮಾಡ್ತೀರಿ ಅಂತ ನಾನು ಕೇಳಿದ್ದೆ. ಇವತ್ತಿನ ನಂತರ ಆ ಆನ್ಸರ್ ಸ್ವಲ್ಪ ಶಿಫ್ಟ್ ಆಗಿದೆ ಅಂತ ನನಗನ್ಸಿದೆ. ಈ ಪ್ರಿಸಮ್ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಯಾವುದೂ ನಿಮಗೆ ಸೇಲ್ ಮಾಡ್ತಿಲ್ಲ, ಆದರೆ ಯಾವ ಥರ ಸ್ಟಾಕ್ ಪಿಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಆದರೆ ನಿಮಗೆ ಗೊತ್ತಿದೆ, ಕನ್ಸಿಸ್ಟೆಂಟಾಗಿ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂದರೆ, ಎಸ್ಪೆಷಲಿ ಈ ರಿಟೇಲ್ ಇನ್ವೆಸ್ಟರ್ಸ್ ನಿಮ್ಮ ಥರದವರು, ಈ ಒಂದು ಗ್ಯಾಪ್ ಏನಪ್ಪ ಇದೆ ಅಂದರೆ, ಅದು ಇಂಟೆಲಿಜೆನ್ಸ್ ಅಲ್ಲ. ಎಲ್ಲರಿಗೂ ಇಂಟೆಲಿಜೆನ್ಸ್ ಇದೆ, ದುಡ್ಡು ಅಲ್ಲ, ದುಡ್ಡು ಎಲ್ಲರ ಹತ್ರ ಇದೆ, ಆದರೆ ಇಲ್ಲದೆ ಇರೋದೇನು ಗೊತ್ತಾ, ಅದು ಒಂದು ಪ್ರೋಸೆಸ್. ಒಳ್ಳೆ ಸುದ್ದಿ ಏನಪ್ಪ ಅಂದರೆ, ಪ್ರೋಸೆಸ್ನ ಕಲಿಬಹುದು, ಪ್ರೋಸೆಸ್ನ ಅಡಾಪ್ಟ್ ಮಾಡ್ಕೋಬಹುದು. ಮತ್ತು ರುಪಿ ರಕ್ಷಕ್ ರಿಸರ್ಚ್ ಟೀಮ್ ಅದನ್ನು ಬಹಳ ಕಷ್ಟಪಟ್ಟು ಟ್ರಾನ್ಸ್ಪರೆಂಟಾಗಿ ಡಾಕ್ಯುಮೆಂಟ್ ಮಾಡಿ ರಿಗರಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. MKR ಅನ್ಪ್ಲಗ್ನಲ್ಲಿ ಎಲ್ಲ ಕಂಟೆಂಟು ಕೇವಲ ಎಜುಕೇಷನ್ ಮತ್ತು ಇನ್ಫಾರ್ಮೇಷನ್ಗಾಗಿ. ಇಲ್ಲಿ ಯಾವುದೂ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಯಾವುದೇ ಫೈನಾನ್ಷಿಯಲ್ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ rupeerakshak.comನಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಇದು ಯೂಸ್ಫುಲ್ ಆಯಿತು ನಿಮಗೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಫಲ್ಲಿ ಈ ವಾಟ್ಸಾಪ್ ಟಿಪ್ ನೋಡ್ಬಿಟ್ಟು ಈ ಸ್ಟಾಕ್ ಇನ್ವೆಸ್ಟ್ ಮಾಡ್ತಾರಲ್ಲ, ಅಂಥವ್ರು ಒಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಬನ್ನಿ, ಇನ್ನೂ ಬಹಳ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿದೆ. ನಾನು ಮೋಹನ್ ಕೃಷ್ಣರಾವ್, MKR ಅನ್ಪ್ಲಗ್ಡ್ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.